ಅದರಲ್ಲಿ KRTT ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡೋಣ ಅಂತಂದರೆ ಹಿಂದಿಯಲ್ಲಿರ್ತಕ್ಕಂಥ ಪೆಡಗಾಗಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ CTETಯಲ್ಲಿ ಆಲ್ರೆಡಿ ಕ್ವಶನ್ಸ್ ಎಲ್ಲ ಆಗೋಗಿದ್ದಾವೆ, ಅವುಗಳನ್ನು ನೋಡೋಣ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ನೋಡುವ ಹಿಂದಿಯಲ್ಲಿರ್ತಕ್ಕಂಥ ಯಾವೆಲ್ಲ ಕ್ವಶನ್ಸ್ ಅಂತ. ಹಿಂದಿನ ವಿಡಿಯೋ ನೋಡಬೇಕಾಗಿದ್ದರೆ TET GPSTR HSTR ಪ್ರಿಪ್ರೇಷನ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿಕೊಂಡು ಚೆನ್ನಾಗಿ ನೋಡಿ. ತಾವು ಕಮೆಂಟ್ ಮಾಡಿದರೆ ಮತ್ತಷ್ಟು ಪ್ರಶ್ನೆಗಳ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. प्रश्न 38 भाषा शिक्षण के संदर्भ में बहुभाषी कक्षा से तात्पर्य है कक्षा में भिन्न भिन्न भाषा में कहानी कविता के चार्ट आदि की उपलब्धता, कम से कम 2 भाषाओं में शब्दकोश की आवश्यकता, अधिकाधिक भाषाओं की पुस्तकों की उपलब्धता, सभी बच्चों को इस अपनी अपनी भाषा में बोलने के अवसरों की उपलब्धता. ಇಲ್ಲಿ ಬಹುಭಾಷಾ ಅಂತಂದು ಬಂದರೆ अपनी अपनी भाषा ಅಂದರೆ ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ಭಾಷೆಗಳಿಗೆ ಕಲಿಕೆಗೆ ಅವಕಾಶ ಕೊಡೋದು. व्याकरण के ज्ञान का मुख्य उद्देश्य ಅಂತ ಕೇಳಿದ್ದಾರೆ. भाषा प्रयोग में व्याकरण का ध्यान रखना, भाषा प्रयोग में अतिशुद्धतावादी होना, व्याकरणिक बिंदुओं की परिभाषा याद करना, व्याकरणिक तत्वों की सूची बनाना ಅಂತ ಇದೆ. ಇದರಲ್ಲಿ ಭಾಷಾ ಪ್ರಯೋಗ में व्याकरण का ध्यान रखना ಅಂತಕ್ಕಂಥ ಆಯ್ಕೆ ಸರಿ ಇದೆ. ಮುಂದಿನ ಪ್ರಶ್ನೆ, अनुस्वार एवं अनुनासिक का प्रयोग करने संबंधी त्रुटियों को दूर किया जा सकता है. छपी सामग्री से समृद्ध वातावरण देकर, अनुस्वार वाले शब्दों की सूची बनवाकर, स्वयं सही उच्चारण का आदर्श प्रस्तुत कर, अनुनासिक के नियम बताकर ಅಂತ ಇದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಛಪಿ ಸಾಮಗ್ರಿ ಸೇ ಸಮೃದ್ಧ ವಾತಾವರಣ ದೇಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, शैक्षिक प्रक्रियाओं के मूल्यांकन के संदर्भ में आप किस कथन से सहमत प्रकट करेंगे ಅಂತಕ್ಕಂಥದ್ದು ಇದೆ. 41ನೇ ಪ್ರಶ್ನೆಯಲ್ಲಿ ಆಯ್ಕೆ ಸಿ ಬರ್ತದೆ. बच्चों को पास फेल करना वास्तव में व्यवस्थागत विफलताओं को बच्चों के सिर मढ़ना है ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದೇ ಇದೆ. ಮುಂದಿನ ಪ್ರಶ್ನೆ 42 उच्च प्राथमिक स्तर पर लेखन क्षमता का आकलन करते समय आप किस बिंदु को सर्वाधिक महत्व देंगे ಅಂತಕ್ಕಂಥದ್ದು ಇದೆ. ಇದರಲ್ಲಿ ಮಿಶ್ರಿತ ವಾಕ್ಯ ರಚನಾ ಇದೆ, ವಿಚಾರೋं की मौलिकता ಇದೆ, ವರ್ತನಿಗತ ಶುದ್ಧತಾ ಇದೆ, तत्सम शब्दावली ಅಂತಕ್ಕಂಥದ್ದು ಇದೆ, विचारों की मौलिकता ಅಂತಕ್ಕಂಥ ಆಯ್ಕೆ ಸರಿ ಇದೆ. सीखने सिखाने की प्रक्रिया के संदर्भ में आप किस कथन से सहमत है ಅಂತ ಕೇಳಿದ್ದಾರೆ. ಇದರಲ್ಲಿ जो बच्चे किसी कक्षा में सीख नहीं पाए हैं उन्हें फेल करके रोकने से भी ज़रूरी नहीं कि वे सीख जाए ಅಂತಕ್ಕಂಥದ್ದು ತುಂಬಾ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ 44 कक्षा 8 के लिए पाठ्यपुस्तक का निर्माण करते समय महत्वपूर्ण है ಅಂತ ಕೇಳಿದ್ದಾರೆ. प्रसिद्ध लेखकों की रचना ಕೇಳಿದ್ದಾರೆ. विधागत विविधता होना, पाठों की संख्या सीमित होना, सभी व्याकरणिक तत्वों का समावेश होना ಅಂತ ಇದೆ. ನೋಡಿದರೆ विधागत विविधता होना ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. पाठ्यपुस्तक को आधार बनाकर पूछे जाने वाले प्रश्न, ಇದರಲ್ಲಿ 45ದಲ್ಲಿ ಏನಾಗ್ತದೆ ಅಂದರೆ पाठ की विषय वस्तु का विस्तार करने होने वाले चाहिए ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. 46 संदर्भ के अनुसार शब्दों के उपयुक्त चयन संबंधी त्रुटियों को दूर करने के लिए सर्वाधिक कारगर तरीका क्या है ಅಂತ ಕೇಳಿದ್ದಾರೆ. ಇಲ್ಲಿ 46ಅಲ್ಲಿ ಏನು ಬರ್ತದಪ್ಪ ಅಂತಂದರೆ ವಿವಿಧ ಭಾಷಾ ಪ್ರಯೋಗ ಸೇ ಪರಿಚಿತ ಕಾರಣ ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಆಗ್ತದೆ. ಮುಂದಿನ ಪ್ರಶ್ನೆ, श्यामला केवल उन्हीं प्रश्नों के उत्तर लिखती है जो उसने याद किए होते हैं, उसका कारण हो सकता है ಅಂತ ಕೇಳಿದ್ದಾರೆ. ಇದರಲ್ಲಿ उसमें ಕಲ್ಪನಾಶೀಲತಾ ಜೈಸೆ ಗುಣ का अभाव है ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಆಗ್ತದೆ. 48ಕ್ಕೆ ಹೋಗೋಣ. किस तरह के बच्चों को हिंदी भाषा सीखने में अधिक कठिनाई का सामना करना पड़ेगा. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋದಾದರೆ जिनकी मातृभाषा मानक हिंदी नहीं है, जिनकी मातृभाषा सरल है, जिनकी मातृभाषा हिंदी से भिन्न है, जिनकी मातृभाषा हिंदी के समान है ಅಂತ ಇದೆ. ಸೊ ಸ್ನೇಹಿತರೆ 48ನೇ ಪ್ರಶ್ನೆ ಉತ್ತರ जिनकी मातृभाषा हिंदी से भिन्न है ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ
ಆ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಯಾಕಂದರೆ ಪ್ರಶ್ನೆ ಏನದ ಅಂತಂದ್ರೆ किस तरह के बच्चों को हिंदी भाषा सीखने में अधिक कठिनाई ಅಂದರೆ ಹಿಂದಿ ಭಾಷೆಯನ್ನು ಕಲಿಬೇಕಾದ್ರೆ ಯಾವುದು ಒಂದು ತುಂಬಾ ಹೆಚ್ಚು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇತ್ತು. ಅದರಲ್ಲಿ ಯಾರ್ದು ಹಿಂದಿ ಭಾಷಾದಿಂದ ಭಿನ್ನ ಇದ್ದಾರಲ್ಲ ಅವ್ರದ್ದು ಏನಾಗ್ತದಪ್ಪ ಅಂದರೆ ಸುಮಾರಾಗಿ ಅವರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಮುಂದಿನ ಪ್ರಶ್ನೆ, बच्चों की भाषा क्षमता का आकलन करने की दृष्टि से निम्नलिखित में से कौन सा प्रश्न सर्वाधिक उपयोगी एवं सार्थक है ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ಸ್ ಎ ಇದೆ, नीचे लिखे इस शब्दों को पढ़कर सुनाइए, जंगल धरती ಅಂತಕ್ಕಂಥದ್ದು ಒಂದು ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಇರ್ತಕ್ಕಂಥದ್ದು नीचे लिखे वाक्यों को पढ़कर सुनाइए, मुझे कहानी सुनना अच्छा लगता है. नेक्स्ट इರ್ತಕ್ಕಂಥದ್ದು नीचे दिए गए शब्दों के वचन बदलिए, तितली चूहा, फेरी वालों की आवाज़ें सुनिए और किसी एक का कक्षा में अभिनय करके दिखाइए ಅಂತ ಇದೆ. ಇದೇ ಉತ್ತರ ಸರಿ ಆಗ್ತದೆ. ಆಪ್ಷನ್ ಡಿ इज द फेरी वालों की आवाज़ें सुनिए और किसी एक का कक्षा में अभिनय करके दिखाइए. सभी भाषाई कुशलताएं ಅಂತ ಕೇಳಿದ್ದಾರೆ. ತುಂಬಾ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಏಕ ದೂಸರೆ ಸೆ ಸಂಬಂಧ ಹೇ ಅಂತಕ್ಕಂಥದ್ದು ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ LSRWಗಳು. ಭಾಷಾ का प्रमुख प्रकार है ಅಂತ ಕೇಳಿದ್ದಾರೆ. लेखन क्षमता, लेखन दक्षता, प्रतिवेदन लेखन, भाषण देना, संप्रेषण करना. ಸೊ ಇಲ್ಲಿ ಸಂಪ್ರೇಷಣ ಅಂದರೆ ಕಮ್ಯುನಿಕೇಷನ್, ಸಂವಹನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. पाठ्यपुस्तक का नया पाठ आरंभ करने से पहले अध्यापक के लिए आवश्यक है कि वह ಅಂತ ಕೇಳಿದ್ದಾರೆ. पाठ से मिलने वाली सीख के बारे में बताइए, पाठ के मूल भाव पर बातचीत करें, पाठ के कठिन शब्दों को शाम पट पर लिखकर उनका अर्थ बताएं, पाठ के रचनाकार का परिचय लिखवाएं ಅಂತ ಕೇಳಿದ್ದಾರೆ. ಅದರಲ್ಲಿ ಬಿ ಏನಾಗ್ತದಪ್ಪ ಅಂದ್ರೆ ಪಾಠಕ್ಕೆ ಮೂಲ ಭಾವ ಪರ್ ಬಾತಚೀತ್ ಕರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಸ್ನೇಹಿತರೆ, ಇಲ್ಲಿಗೆ CTETಯಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಪೆಡಾಗಜಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ. ಸೊ ಮತ್ತು ನೆಕ್ಸ್ಟ್ ತಾವುಗಳು ಕಮೆಂಟ್ಗಳನ್ನು ಮಾಡಿದರೆ ಸೊ ಖಂಡಿತವಾಗಿ ನಾನು ಏನು ಮಾಡ್ತೀನಿ, ಇನ್ನೂ ಬಹಳಷ್ಟು ಕ್ವಶನ್ಸ್ಗಳಿದ್ದಾವೆ. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಖಂಡಿತವಾಗಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ತಾವೆಲ್ಲರೂ ಕೂಡ ಬಂದು ಆ ಟೆಲಿಗ್ರಾಮ್ಗೆ ಜಾಯ್ನ್ ಆದ್ರಂದ್ರೆ ಖಂಡಿತವಾಗಿ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳಾಗಿರ್ಬೋದು, ಓಕೆ. ಸೊ ನಿಮಗೆ PDF ಡೈಲಿ ಮೋಟಿವೇಶನ್ಸ್ ಥಾಟ್ಸ್ಗಳಾಗಿರ್ಬೋದು, ಅವೆಲ್ಲವುಗಳನ್ನು ನಾವೇನು ಮಾಡ್ತೀವಿ, ನಿಮಗೆ ಶೇರ್ಗಳನ್ನು ಮಾಡ್ತೀವಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಇನ್ನೊಂದು ಬೋಧನಾಶಾಸ್ತ್ರದ ವಿಷಯದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.